ಇಂಪಾರ್ಟೆಂಟ್. ನಾನು ಯಾವಾಗೂ ಹೇಳ್ತೀನಿ, ಇದಕ್ಕೆ ನಾವು ಮನಿ ಸೈಕಾಲಜಿ ಅಂತಲೂ ಕೂಡ ಹೇಳ್ತೀವಿ. ನೋಡಿ, ನಾನು ಶ್ರೀಮಂತನಾದ ನಂತರ ನನ್ನ ಮನಸ್ಥಿತಿಯನ್ನ ಬದಲಾಯಿಸ್ಕೊಂತೀನಿ ಅನ್ನೋದು ತಪ್ಪು. ನೀವು ಫಸ್ಟು ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡ್ರೆ ನಂತರ ಶ್ರೀಮಂತರಾಗ್ತೀರಾ. ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಫ್ಟರ್ ಐ ಬಿಕಮ್ ರಿಚ್ ಐ ವಿಲ್ ಥಿಂಕ್ ಲೈಕ್ ಅ ರಿಚ್ ಪರ್ಸನ್ ಅಲ್ಲ. ಟು ಬಿಕಮ್ ರಿಚ್ ಫಸ್ಟ್ ಯು ಹ್ಯಾವ್ ಟು ಥಿಂಕ್ ಲೈಕ್ ಅ ರಿಚ್ ಪರ್ಸನ್. ಅಂದರೆ ನೀವು ಸಾಹುಕಾರರಾಗಬೇಕು ಅಂದರೆ ಫಸ್ಟ್ ನಿಮ್ಮ ಮನಸ್ಥಿತಿಯನ್ನ ಸಾಹುಕಾರರ ಮನಸ್ಥಿತಿಯ ಥರ ಬದಲಾಯಿಸ್ಕೋಬೇಕು. ಇಫ್ ಯು ಥಿಂಕ್ ಲೈಕ್ ಅ ರಿಚ್ ಪರ್ಸನ್ ಯು ವಿಲ್ ಬಿಕಮ್ ಅ ರಿಚ್ ಪರ್ಸನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನನ್ನ ಪ್ರಕಾರ ಖಂಡಿತವಾಗ್ಲೂ ಫೋಕಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಲಕ್ಷ್ಮಿಯ ಹೆಸರಲ್ಲೇ ಲಕ್ಷ ಅನ್ನೋದಿದೆ. ಅಂದರೆ ನಿಮ್ಗೆ ಏನು ಬೇಕು ಅದರ ಕಡೆ ಫೋಕಸ್ ಮಾಡಬೇಕು. ಕಷ್ಟ ಬೀಳಲೇಬೇಕು. ನಾನು ಹೇಳ್ದಂಗೆ ಲಕ್ ನಿಮ್ಮನ್ನು ಫಾಲೋ ಮಾಡುತ್ತೆ. ಆದರೆ ಬರೀ ನಾವು ಪೂಜೆ ಪುನಸ್ಕಾರ ಕೆಲಸ ಏನು ಮಾಡೋದಿಲ್ಲ ಅಂದರೆ, ಇದಕ್ಕೆ ತುಂಬ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಒಬ್ಬ ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ಟು ನನಗೊಂದು ವರ ಕೊಡು, ನನಗೊಂದು ಲಾಟ್ರಿ ಟಿಕೆಟ್ ಬರಬೇಕು ನನ್ನ ಹೆಸರಲ್ಲಿ ಅಂತ ಮಾಡಿಬಿಡು, ನಾನು ಅದರಿಂದ ಒಂದು 10 ಕೋಟಿ ಲಾಟ್ರಿ ಟಿಕೆಟ್ ಬಂದರೆ ನಾನು ಸಾಹುಕಾರನಾಗ್ಬಿಡ್ತೀನಿ ಅಂತ ಒಬ್ಬ ದೇವ್ರ ಹತ್ರ ಬೇಡ್ತಾನೆ. ದೇವ್ರ ಪ್ರತ್ಯಕ್ಷನಾಗ್ಬಿಟ್ಟು ಆಯ್ತಪ್ಪ ವರ ಗ್ರಾಂಟೆಡ್ ಅಂತ ಕೊಟ್ಬಿಡ್ತಾನೆ. ಇವನು 1 ತಿಂಗಳಾಯಿತು, 2 ತಿಂಗಳಾಯ್ತು, 6 ತಿಂಗಳಾಯಿತು, ಇವನಿಗೆ ಏನು 10 ಕೋಟಿ ಬಹುಮಾನ ಬರಲೇ ಇಲ್ಲ. ಅವನು ಕೋಪ ಬಂದು ದೇವ್ರ ಹತ್ರ ಹೋಗಿ ಹೇಳ್ತಾನೆ, ಏನಪ್ಪ ನನಗೆ ಬರಲೇ ಇಲ್ಲ ವರ, ನೀನು ಹೇಳ್ದಂಗೆ ನಾನು ಸಾಹುಕಾರನಾಗಲೇ ಇಲ್ಲ ಅಂತ. ಅದಕ್ಕೆ ದೇವ್ರು ಹೇಳ್ತಾನೆ, ನೀನು ಫಸ್ಟ್ ಲಾಟ್ರಿ ಟಿಕೆಟ್ ತಗೋ, ಆಮೇಲೆ ನಾನು ಬಹುಮಾನ ಬರೆಸ್ತೀನಿ. ನಿನ್ನ ಟಿಕೆಟೇ ತಗೊಂಡಿಲ್ಲ ಅಂದರೆ ನಿನಗೆ 10 ಕೋಟಿ ಎಲ್ಲಿ ಹೊಡಿಯುತ್ತೆ ಅಂತ. ಅಂದರೆ ನಿಮಗೆ 10 ಕೋಟಿ ಬಹುಮಾನ ದೇವ್ರು ಕೊಡಿಸೋದಕ್ಕೆ ನಿಮಗೆ ಫಸ್ಟ್ ಟಿಕೆಟ್ ತೊಗೋಬೇಕು. ನೀವು ಲಾಟ್ರಿ ಟಿಕೆಟೇ ತೊಗೊಂಡಿಲ್ಲ, ನನಗೆ 10 ಕೋಟಿ ಯಾಕೆ ಬರಲಿಲ್ಲ ಅಂದರೆ ಇದರ ಅರ್ಥ ಏನು ಅಂದರೆ, ಫಸ್ಟು ನೀವು ನಿಮ್ಮ ಎಫರ್ಟ್ ಹಾಕಿ ಒಂದು ಕಡೆ ಫೋಕಸ್ ಮಾಡಿ ನಿಮ್ಮ ಕೆಲಸವನ್ನು ನೀವು ಆರಂಭಿಸಬೇಕು. ಆಮೇಲೆ ಲಕ್ ಫಾಲೋ ಮಾಡುತ್ತೆ. ನಾವು ಕೆಲಸನೇ ಮಾಡಲ್ಲ, ನನಗೆ ಲಕ್ ಬರ್ತಾ ಇಲ್ಲ ಅಂದರೆ ಹೇಗಾಗುತ್ತೆ? ನಿಜ ನಿಜ. ಇನ್ನೊಂದು ಕಡೆ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾನು ಲಕ್ಷ ದುಡಿತೀನಿ ಆದರೆ ನನಗೆ ಸೇವಿಂಗೇ ಆಗೋದಿಲ್ಲ ಅಂತ. ಕೆಲವರು ನಾನು ದುಡಿಯೋದು ಇಷ್ಟೇ ಆದರೂ ಕೂಡ ನಾನು ಸೇವಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಹೇಗೆ, ಯಾವುದನ್ನು ನಾವು ಫಾಲೋ ಮಾಡಬೇಕು, ಹೇಗೆ? ನೋಡಿ, ವೆರಿ ಇಂಪಾರ್ಟೆಂಟು. ಒಂದು ಕಡೆ ನಾನು ನೋಡಿದ್ದೀನಿ, 1 ಲಕ್ಷ ತಿಂಗಳಿಗೆ ದುಡಿತಾರೆ, ಏನೂ ಸೇವ್ ಮಾಡಲ್ಲ. 1 ಲಕ್ಷ ಖರ್ಚು ಮಾಡೋದಿರ್ಲಿ, 1,10,000 ಖರ್ಚು ಮಾಡ್ತಾರೆ. ಅಂದ್ರೆ ಡೆಬಿಟ್ ಕಾರ್ಡ್ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಇರುತ್ತೆ, EMIಗಳಿರುತ್ತೆ, ಎಕ್ಸ್ಟ್ರಾನ ಅವ್ರು ದುಡ್ದಿದ್ದಕ್ಕೂ ಜಾಸ್ತಿ ಖರ್ಚು ಮಾಡ್ತಿರ್ತಾರೆ. ಯಾಕಂದ್ರೆ ಮುಂದಿನ ದಿವಸದಲ್ಲಿ ದುಡಿತೀನಿ, ಅದನ್ನ ತೀರಿಸ್ತೀನಿ ಅಂತ ಒಂದು ಕಡೆ ವರ್ಗ. ಇನ್ನೊಂದು ವರ್ಗದ ಜನ ಬರೀ 10,000 ತಿಂಗಳಿಗೆ ದುಡಿತಾರೆ, ಒಂದು 2,000 ರೂಪಾಯಿ ಖರ್ಚು ಮಾಡಿ 8,000 ಉಳಿಸ್ತಾರೆ. ನೋಡಿ, ತುಂಬಾ ಇಂಪಾರ್ಟೆಂಟು. ದುಡ್ಡು ಮಾಡೋದಕ್ಕೆ ಫಾರ್ಮುಲಾ ಏನು ಅಂತ ನೀವು ಕೇಳಿದ್ರೆ, ಮೊದಲನೇದು ಇನ್ಕಮ್ ಅಂದ್ರೆ ಆದಾಯ. ನಿಮ್ಮ ಆದಾಯ ಎಷ್ಟು? ಆಮೇಲೆ ಆ ಆದಾಯವನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ? ಈಗ ನನ್ನ ಆದಾಯ 1 ಲಕ್ಷ ತಿಂಗಳಿಗೆ, ನಿಮ್ಮ ಆದಾಯ ತಿಂಗಳಿಗೆ 10,000. ಸೊ ನೀವೇನು ಮಾಡಬೇಕು, ಇವಾಗ ನಿಮ್ಮ ಆದಾಯ ಕಡಿಮೆ ಇದ್ದರೆ ಆದಾಯವನ್ನು ಹೆಚ್ಚಿಸ್ಕೋಬೇಕು. ಹೇಗೆ ಹೆಚ್ಚಿಸ್ಕೊಳೋದು? ನಾನು ಬೇರೆ ಬೇರೆ ಕೆಲಸಗಳನ್ನೇನ ಮಾಡ್ಬೋದಾ? ಈಗ ನೀವು ಎಂಪ್ಲಾಯ್ಮೆಂಟಲ್ಲಿದ್ದರೆ ನಾನು ಇನ್ನೊಂದು ಬಿಸ್ನೆಸ್ ಶುರು ಮಾಡ್ಬೋದಾ ಸೈಡ್ ಬಿಸ್ನೆಸ್ ಆಗಿ? ಅಥವಾ ನಾನು ಎಂಪ್ಲಾಯ್ಮೆಂಟಲ್ಲಿದ್ದೀನಿ, ನಾನು ಬೇರೆ ಎಕ್ಸ್ಟ್ರಾ ವರ್ಕ್ ಏನಾನ ಕೆಲಸವನ್ನು ಮಾಡ್ಬೋದಾ? ಶನಿವಾರ ಭಾನುವಾರ ಏನಾನ ಎಕ್ಸ್ಟ್ರಾ ಇನ್ಕಮ್ ನಾನು ಅರ್ನ್ ಮಾಡ್ಬೋದಾ? ವಾರನ್ ಬಫೆಟ್ ಅವರು ಕೇವಲ 10 ವರ್ಷ 11 ವರ್ಷದಲ್ಲಿದ್ದಾಗಲೇ ಮನೆಗೆ ಹೋಗಿ ಪೇಪರ್ ಹಾಕೋರು, ಹಾಲ್ ಮಾರೋರು, ಈ ಥರ ಮಾಡಿ ದುಡ್ಡು ಗಳಿಸ್ತಾ ಇದ್ರು. ಸೊ ಇನ್ಕಮ್ಮನ್ನು ಜಾಸ್ತಿ ಮಾಡ್ಕೋಬೇಕು. ಇದು ಫಸ್ಟ್ ಪಾಯಿಂಟು. 2ನೇ ಪಾಯಿಂಟ್ ಏನು ಅಂದರೆ ಎಕ್ಸ್ಪೆಂಡಿಚರ್ ಅಥವಾ ಖರ್ಚುಗಳನ್ನು ಕಡಿಮೆ ಮಾಡ್ಕೋಬೇಕು. ಈಗ 1 ಲಕ್ಷ ನೀವು ದುಡಿದ್ಬಿಟ್ಟು 95,000 ಖರ್ಚು ಮಾಡಿದ್ರೆ ಉಳಿತಾಯ ಬರೀ 5,000. ಅದೇ ಒಬ್ಬ 10,000 ದುಡಿದ್ಬಿಟ್ಟು ಬರೀ 2,000 ಖರ್ಚು ಮಾಡಿದ್ರೆ ಅವನ ಉಳಿತಾಯ 8,000. ಸೊ ಒಂದು ಕಡೆ ಇನ್ಕಮ್, ಇನ್ನೊಂದು ಕಡೆ ಎಕ್ಸ್ಪೆಂಡಿಚರ್. ಒಂದು ಕಡೆ ಆದಾಯ, ಮತ್ತೊಂದು ಕಡೆ ಖರ್ಚು. ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳಿ, ಖರ್ಚುಗಳನ್ನು ಕಡಿಮೆ ಮಾಡಿ. ಇದು ಮಾಡಿದಾಗ ಏನಾಗುತ್ತೆ, ಸೇವಿಂಗ್ಸ್ ಅಥವಾ ಉಳಿತಾಯ ಜಾಸ್ತಿ ಆಗುತ್ತೆ. ಉಳಿತಾಯ ಜಾಸ್ತಿ ಆಗ್ಬೇಕಂದ್ರೆ ನಾವೇನು ಮಾಡಬೇಕು? ಆದಾಯವನ್ನು ಜಾಸ್ತಿ ಮಾಡಬೇಕು, ಖರ್ಚನ್ನು ಕಡಿಮೆ ಮಾಡಬೇಕು. ಸೇವಿಂಗ್ಸ್ ಜಾಸ್ತಿ ಮಾಡಿದಾಗ ಅದನ್ನು ಇನ್ವೆಸ್ಟ್ಮೆಂಟ್ ಆಗಿ ನಾನು ನನ್ನ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಎಲ್ಲಿ ನಾನು ಅದನ್ನು ಹೂಡಿಕೆ ಮಾಡಿದ್ರೆ ನನಗೆ ಜಾಸ್ತಿ ರಿಟರ್ನ್ ಬರುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಇನ್ವೆಸ್ಟ್ ಶ್ರೂಡ್ಲಿ, ಇನ್ವೆಸ್ಟ್ ವೈಸ್ಲಿ. ಬುದ್ಧಿವಂತಿಕೆಯಿಂದ ನಿಮ್ಮ ಉಳಿತಾಯದ ಹಣವನ್ನು ನೀವು ಎಲ್ಲಿ ಹೂಡಿಕೆ ಮಾಡ್ತೀರಾ ಅಲ್ಲಿಂದೇನು ಆದಾಯ ಬರುತ್ತೆ ಅದು ಇಂಪಾರ್ಟೆಂಟು. ಸಿಂಪ್ಲಿಫೈ ಆಗಿ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಇನ್ಕ್ರೀಸ್ ಇನ್ಕಮ್, ಆದಾಯವನ್ನು ಜಾಸ್ತಿ ಮಾಡಿ. ಡಿಕ್ರೀಸ್ ಎಕ್ಸ್ಪೆಂಡಿಚರ್, ಖರ್ಚುಗಳನ್ನು ಕಡಿಮೆ ಮಾಡಿ. ಇದೆರಡೂ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಅಥವಾ ಉಳಿತಾಯ ಜಾಸ್ತಿ ಆಗುತ್ತೆ. ಉಳಿತಾಯ ಜಾಸ್ತಿ ಆದಮೇಲೆ ಏನು ಮಾಡಬೇಕು ಅಂದರೆ, ಈ ಉಳಿತಾಯವನ್ನು ಒಳ್ಳೆ ಕಡೆ ಹೂಡಿಕೆ ಮಾಡಿ ನೀವು ಜಾಸ್ತಿ ರಿಟರ್ನ್ಸ್ಗಳನ್ನು ಈ ಹೂಡಿಕೆ ಮುಖಾಂತರ ಮಾಡಿದ್ರೆ ಆವಾಗ ನಿಮಗೆ ಖಂಡಿತ ಬೇಗ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆದರೆ ಇಲ್ಲೂ ಕೂಡ ಕೆಲವರು ತಪ್ಪ ಜಾಗದಲ್ಲಿ ನಾನು ಬೇಗನೆ ಶ್ರೀಮಂತನಾಗ್ತೀನಿ ಅಂತ ಹೂಡಿಕೆ ಮಾಡಿ
ಅಸಲನ್ನೇ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಬಗ್ಗೆನೂ ಮಾತಾಡೋಣ. ಬಟ್ ಇನ್ವೆಸ್ಟ್ ವೈಸ್ಲಿ ಅಂತ ಹೇಳ್ತಿದ್ದೀನಿ. ಕೆಲವರು ನಿಮ್ಗೆ 1 ತಿಂಗಳಲ್ಲಿ ಇಲ್ಲಿ ದುಡ್ಡು ಹಾಕಿದ್ರೆ ಡಬಲ್ ಆಗ್ಬಿಡುತ್ತೆ ಅಂತ ಹೋಗಿ ದುಡ್ಡು ಹಾಕ್ತಾರೆ. ಇನ್ ಕೆಲವ್ರು ಅವ್ರ ದುಡ್ಡಾಗಿ ಹಾಳು ಮಾಡ್ಕೊಂಡ್ರೆ, ಕೆಲವರು ಸಾಲ ಮಾಡಿ ಆ ದುಡ್ಡನ್ನು ತಂದು ಅದನ್ನ ದುಡ್ಡಾಗಿ ಡಬಲ್ ಮಾಡ್ತೀನಿ ಅಂತ ಹೋಗಿ ದುಡ್ಡು ಹೋಯ್ತು, ಸಾಲದವ್ರಿಗೆ ಬಡ್ಡಿನೂ ಕಟ್ಟಬೇಕು, ಪ್ಲಸ್ ಅಸಲು ಹೋಯ್ತು. ಈ ಥರ ಮಿಸ್ಟೇಕ್ಗಳನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಸೊ ನೀವು ದುಡ್ಡು ಮಾಡಬೇಕು ಅಂದರೆ, ಶ್ರೀಮಂತರಾಗಬೇಕು ಅಂದರೆ ಹಂತವಾಗಿ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಹಾಗೂ ಮಾಡಿರುವ ದುಡ್ಡನ್ನು ಉಳಿಸ್ಕೋಬೇಕು, ಅದು ಕೂಡ ವೆರಿ ಇಂಪಾರ್ಟೆಂಟು. ಕೆಲವರು ದಿಢೀರನ್ ಶ್ರೀಮಂತರಾಗ್ತಾರೆ, ಅದೇ ಸ್ಪೀಡಲ್ಲಿ ದಿಢೀರಂತ ಕೆಳಗಡೆನೂ ಕೂಡ ಬಂದುಬಿಡ್ತಾರೆ. ಸೊ ಹಾಗಾಗಿ ದುಡ್ಡನ್ನು ಸಂಪಾದನೆ ಜಾಸ್ತಿ ಮಾಡ್ಕೊಳೋದಕ್ಕೆ ಇನ್ಕಮ್ ಸೋರ್ಸಸ್ಗಳನ್ನು ಜಾಸ್ತಿ ಮಾಡಿ, ಖರ್ಚುಗಳನ್ನು ಕಡಿಮೆ ಮಾಡಿ, ಹಾಗೂ ಇನ್ವೆಸ್ಟ್ ವೈಸ್ಲಿ ಅಥವಾ ಶ್ರೂಡ್ಲಿ ಹೂಡಿಕೆಯನ್ನು ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ, ಟೈಮ್ ಕೊಟ್ಟರೆ ಖಂಡಿತವಾಗ್ಲೂ ಸಾಹುಕಾರರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗ ನೀವು ಹೇಳಿದ ಹಾಗೆ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅಟ್ಲೀಸ್ಟ್ ನಾವು ಸೇವಿಂಗ್ ಮಾಡೋದಕ್ಕೆ ಅಥವಾ ಸೇವ್ ಮಾಡೋದಕ್ಕೆ ಆಗುತ್ತೆ ಅಂತೇಳಿ, ಅದನ್ನು ಹೊರತುಪಡಿಸಿ ಒಳ್ಳೆಯ ಅಭ್ಯಾಸಗಳು ಯಾವ್ಯಾವುದು? ವೆರಿ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ, ಇವಾಗ ನೀವು ಡೈಲಿ ಬೆಳಗ್ಗೆ ನಾವು ಮಾರ್ನಿಂಗ್ ವಾಕಿಂಗ್ ಹೋಗ್ತೀವಿ, ಅಥವಾ ನಾವು ಜಾಸ್ತಿ ಇವಾಗ ಊಟ ಮಾಡುವಾಗ ಇಂಥ ಆಹಾರಗಳನ್ನೇ ಮಾತ್ರ ತಿನ್ನಬೇಕು, ಇದೆಲ್ಲ ಹೆಲ್ತಿ ಲೈಫ್ಗೆ ಇಂಪಾರ್ಟೆಂಟ್. ಆದರೆ ಅದೇ ಥರ ವೆಲ್ತಿ ಲೈಫ್ಗೆ ಏನೇನು ಬೇಕು ಅಂತ ನೀವು ಕೇಳಿದ್ರೆ, ಈಗ ತಾನೇ ನಾನು ಮಾತಾಡ್ತಾ ಇರೋ ಹಾಗೇನೆ ಅನೇಕ ಜನ ಏನು ಮಾಡ್ತಾರೆ, ಒಂದೇ ಸೋರ್ಸ್ ಆಫ್ ಇನ್ಕಮನ್ನು ನಂಬ್ಕೊಂಡಿರ್ತಾರೆ. ನೀವೇನು ಮಾಡಬೇಕು, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕಡೆ ಫೋಕಸ್ ಕೊಡಬೇಕು. ಎರಡನೇದಾಗಿ ಪ್ಯಾಸಿವ್ ಇನ್ಕಮ್ ಕಡೆನೂ ಕೂಡ ಫೋಕಸ್ ಮಾಡಬೇಕು. ಏನಿದು ಪ್ಯಾಸಿವ್ ಇನ್ಕಮ್ ಅಂದರೆ, ಸೊ ನೀವು ಮಲಗಿದ್ದಾಗಲೂ ಕೂಡ ದುಡ್ಡು ನಿಮಗೆ ದುಡಿತಾ ಇರಬೇಕು, ಅದಕ್ಕೆ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಪ್ರಾಪರ್ಟಿ ಇದೆ ಮಲ್ಲೇಶ್ವರಮಲ್ಲಿ, ನಾನು ಆ ಪ್ರಾಪರ್ಟಿಯನ್ನು ಬಾಡಿಗೆ ಕೊಟ್ಟಿದ್ದೀನಿ. ನಾನು ಪ್ರತಿ ತಿಂಗಳು ಏನೂ ಕೆಲಸ ಮಾಡಲಿಲ್ಲ ಅಂದರು ಅಂದರೆ ಕಾನಾ ಪೀನಾ ಸೋನಾ 3 ಮಾಡಿದ್ರೂ ಕೂಡ ನನಗೆ ತಿಂಗಳು ರೆಂಟ್ ಬರ್ತಾ ಇರುತ್ತೆ. ನೀವು ಇವಾಗ ಒಂದು ಬ್ಯಾಂಕಲ್ಲಿ ಉದಾಹರಣೆಗೆ ಒಂದು ಎಫ್ ಡಿ ಮಾಡಿದ್ದೀರಾ, 1 ಕೋಟಿ ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಿದ್ದೀರಾ, ತಿಂಗಳಿಗೂ ನನಗೆ ಅದರಿಂದ ಇಂಟ್ರೆಸ್ಟ್ ಬರ್ತಾ ಇದೆ, ಬಡ್ಡಿ ಬರ್ತಾ ಇದೆ. ನಾನು ಕಾನಾ ಪೀನಾ ಸೋನಾ 3 ಕೆಲಸ ಮಾಡಿದ್ರೂ ಕೂಡ ನನಗೆ ಬ್ಯಾಂಕಿಂದ ಬಡ್ಡಿ ಅಮೌಂಟ್ ಬರ್ತಾ ಇರುತ್ತೆ. ನಾನು ಇವಾಗ ಒಂದು ಪುಸ್ತಕ ಬರೆದಿದ್ದೀನಿ, ಮೈಂಡ್ ಮಾರ್ಕೆಟ್ ಆ್ಯಂಡ್ ಮನಿ ಅಂತ. ನಾನೀಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಅಮೆಝಾನಲ್ಲಿ ಯಾರೋ ಆ ಪುಸ್ತಕವನ್ನು ಕೊಂಡ್ಕೊಳ್ತಾರೆ, ನನಗೆ ರಾಯಲ್ಟಿ ಇನ್ಕಮ್ ಬರ್ತಾ ಇದೆ. ಸೊ ನಾನು ಏನೂ ಕೆಲಸ ಮಾಡದೇ ಇದ್ರೂ ಕೂಡ, ಅಂದರೆ ಬರೀ ಕಾನಾ ಪೀನಾ ಸೋನಾ ಮಾಡಿದ್ರೂ ಕೂಡ ನನಗೆ ರಾಯಲ್ಟಿ ಇನ್ಕಮ್ ಆ ಬುಕ್ಕಿಂದ ಬರ್ತಾ ಇದೆ. ಈ ಥರದ ಇನ್ಕಮ್ಗಳಿಗೆ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀನಿ. ಮುಂದಿನ ದಿನಗಳಲ್ಲಿ ಬರೀ ಪ್ಯಾಸಿವ್ ಇನ್ಕಮ್ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ಬೋದು. ಆದರೆ ಈ ಥರ ಪ್ಯಾಸಿವ್ ಇನ್ಕಮ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಟು ಬಿಕಮ್ ವೆಲ್ತಿ, ನಾನು ಹೇಳ್ತಾ ಇದ್ದೀನಿ, ಕ್ರಿಯೇಟ್ ಮಲ್ಟಿಪಲ್ ಸೋರ್ಸಸ್ ಆಫ್ ಪ್ಯಾಸಿವ್ ಇನ್ಕಮ್. ನೀವು ಎಷ್ಟು ಬೇರೆ ಪ್ಯಾಸಿವ್ ಇನ್ಕಮ್ಗಳನ್ನು ಕ್ರಿಯೇಟ್ ಮಾಡ್ತೀರೋ ಅಷ್ಟು ನಿಮಗೆ ದುಡ್ಡು ಜಾಸ್ತಿ ಮಾಡೋದಕ್ಕೆ ಸಾಧ್ಯ. ಆವಾಗ ನೀವು ಮಲಗಿದ್ದಾಗಲೂ ಕೂಡ ದುಡ್ಡು ನಿಮಗೋಸ್ಕರ ದುಡಿತಾ ಇರುತ್ತೆ. ಸೊ ನೀವೇನು ಮಾಡಬೇಕು, ರೂಲ್ಸ್ ಪ್ರಕಾರ ನಾನು ಹೇಳಬೇಕು ಅಂದರೆ, ನೀವು ಸ್ಪೆಂಡ್ ನಾಟ್ ಮೋರ್ ದ್ಯಾನ್ ವಾಟ್ ಯು ಅರ್ನ್. ಅಂದರೆ ನೀವು ಏನು ದುಡಿತಾ ಇದ್ದೀರಾ ಅದಕ್ಕೂ ಕಡಿಮೆ ಖರ್ಚು ಮಾಡಬೇಕು. ಆಮೇಲೆ ಎಷ್ಟೊಂದು ಜನ ಏನು ಮಾಡ್ತಾರೆ, ಇವಾಗ ನೀವೊಂದು 10,000 ದುಡಿತೀರಾ, ನಾನು ಎಲ್ಲ ಖರ್ಚು ಮಾಡ್ತೀನಿ, ಮಿಕ್ಕಿದ್ದನ್ನು ಇನ್ವೆಸ್ಟ್ ಮಾಡ್ತೀನಿ, ಏನಾನ ಉಳಿತಾಯ ಮಿಕ್ಕಿದ್ರೆ ಅದನ್ನು ಹೂಡಿಕೆ ಮಾಡೋಣ. ಹಂಗಲ್ಲ, ನೀವೇನು ದುಡಿತೀರೋ ಮಿನಿಮಮ್ ಅದರಲ್ಲಿ 20% ಎತ್ತಿಟ್ಬಿಟ್ಟು ಹೂಡಿಕೆಗೆ ಅಂತ ಇನ್ವೆಸ್ಟ್ಮೆಂಟ್ಗೆ ಅಂತ ಎತ್ತಿಟ್ಬಿಡಿ. ಈಗ ನೀವು 10,000 ದುಡಿತೀರಾ, ಮಿನಿಮಮ್ 20%. ನಾನು ಕೆಲವು ಸಲ 50-60% ಮಾಡ್ತೀನಿ, ಬಟ್ ಮಿನಿಮಮ್ 20% ನೀವೇನು ಮಾಡಬೇಕು, ನಾನು ದುಡಿಯೋದೇ 10,000 ಅಂತಿದ್ರೂ ಸಾಕು, ಆ 10,000ರಲ್ಲಿ 20% ಫಸ್ಟ್ ಹೂಡಿಕೆಗೆ ಎತ್ತಿಟ್ಬಿಡಿ, 2,000 ರೂಪಾಯಿ. ಇನ್ನೇನು ಮಿಕ್ಕಿದೆ ಅದನ್ನು ಖರ್ಚು ಮಾಡಿ. ಅಂದರೆ ನಾವು ದುಡ್ದಿರೋ ದುಡ್ಡಲ್ಲಿ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ಹೂಡಿಕೆ ಮಾಡೋದಲ್ಲ. ದುಡ್ದಿರೋ ದುಡ್ಡಲ್ಲಿ ಫಸ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ಗೆ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ಇದು ವೆರಿ ಇಂಪಾರ್ಟೆಂಟ್. ಹೂಡಿಕೆ ನಾವು ಮಾಡ್ತಾ ಇರೋದು ಮುಂದಿನ ನಮ್ಮ ರೈನಿ ಡೇಸ್ಗೋಸ್ಕರ, ಅಥವಾ ನಮ್ಮ ಮುಂದಿನ ಪೀಳಿಗೆಗೋಸ್ಕರ, ಅಥವಾ ನಮ್ಮ ಫ್ಯಾಮಿಲಿಗೋಸ್ಕರ, ಅಥವಾ ನನ್ನ ಓಲ್ಡ್ ಏಜ್ಗೋಸ್ಕರ. ಇದು ಇಂಪಾರ್ಟೆಂಟು. ನಿಮಗೊಂದು ಫಿನಾನ್ಷಿಯಲ್ ಗೋಲ್ ಇರಬೇಕು. ಅಂದರೆ ನನಗೇನು ಬೇಕು, ಆಯಿತು, ನಿಮಗೆ ರಿಟೈರ್ಮೆಂಟ್ ಪ್ಲ್ಯಾನ್ ಬೇಕಾ, ಅಥವಾ ನೀವು ಓಲ್ಡ್ ಏಜಲ್ಲಿ ನಿಮಗೆ ಟೇಕ್ ಕೇರ್ ಮಾಡೋದಕ್ಕೆ ಬೇಕಾ, ಅಥವಾ ನಾನೊಂದು ಮನೆ ಕಟ್ಟಬೇಕು ಅದಕ್ಕೆ ಬೇಕಾ, ಅಥವಾ ಚಿಲ್ಡ್ರನ್ ಎಜುಕೇಷನ್ಗೋಸ್ಕರ ಬೇಕಾ, ಮದುವೆಗೋಸ್ಕರ ಬೇಕಾ, ಮನೆ ಕಟ್ಟಕ್ಕೆ ಬೇಕಾ, ಸೊ ಬಿಸ್ನೆಸ್ ಮಾಡೋದಕ್ಕೆ ಬೇಕಾ, ಕ್ಲಿಯರ್ ಫಿನಾನ್ಷಿಯಲ್ ಗೋಲ್ ಇರಬೇಕು. ಎಷ್ಟೊಂದು ಜನ ನನ್ನ ಹತ್ರ ಕೇಳ್ತಾರೆ, ರುದ್ರಮೂರ್ತಿ ನಾನು ತುಂಬ ಶ್ರೀಮಂತನಾಗಬೇಕು ಅಂತಾರೆ, ಎಷ್ಟಾಗಬೇಕ್ರಿ ಅಂತೀನಿ, ಗೊತ್ತಿಲ್ಲ ಅಂತಾರೆ. ಅಂದ್ರೆ ನೀವು ದುಡ್ಡು ಎಷ್ಟು ಶ್ರೀಮಂತನಾಗಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಏನು 1 ಕೋಟಿನ 10 ಕೋಟಿನ 100 ಕೋಟಿನ 1000 ಕೋಟಿನ ಗೊತ್ತಿಲ್ಲ.
ಇನ್ನ ಕೆಲವ್ರು ಇದ್ದಾರೆ, ಸರ್ ನಾನು 1000 ಕೋಟಿ ಮಾಡಬೇಕು ಅಂತಾರೆ. ಎಷ್ಟು ಸೊನ್ನೆ ಹೇಳುತ್ತೆ ಹೇಳಿ, 1000 ಕೋಟಿಗೆ ಎಷ್ಟು ಸೊನ್ನೆ ಇರುತ್ತೆ ಒಂದಾದ್ಮೇಲೆ ಅಂದರೆ ಗೊತ್ತಿಲ್ಲ ಸರ್ ಅಂತಾರೆ. ಗೂಗಲ್ ಮ್ಯಾಪಲ್ಲಿ ನೀವು ಹೋಗ್ಬಿಟ್ಟು ಕೇಳ್ತೀರಾ ಗೂಗಲ್ ಮ್ಯಾಪಿಗೆ, ನಾನು ಎಲ್ಲೋ ಹೋಗಬೇಕು ರೂಟ್ ಕೊಡು ಅಂತ. ರೂಟ್ ಕೊಡುತ್ತಾ ಗೂಗಲ್ ಮ್ಯಾಪು ಅಂತ ನಾನು ಕೇಳ್ತೀನಿ. ನೀವು ಎಲ್ಲಿ ಹೋಗಬೇಕು ಅಂತಲೇ ಗೂಗಲ್ ಮ್ಯಾಪಿಗೆ ಹೇಳಲಿಲ್ಲ ಅಂದರೆ ಅದು ರೂಟ್ ಎಲ್ಲಿಂದ ತೋರಿಸುತ್ತೆ? ಸೊ ನೀವು ಫಸ್ಟು ಎಲ್ಲಿ ಹೋಗಬೇಕು, ಆಯಿತು ನಾನಿವಾಗ News18 ಸ್ಟುಡಿಯೋ ನಾನು ಕಾರ್ಪೊರೇಷನ್ ಹತ್ರ ಬರಬೇಕು, ಅದಕ್ಕೆ ನಾನು ಅಲ್ಲಿ News18 ಸ್ಟುಡಿಯೋ ಅಂತ ಕೊಟ್ಟರೆ ನಾನು ಇರೋ ಜಾಗದಿಂದ ಇಲ್ಲಿಗದು ರೂಟ್ ತೋರಿಸುತ್ತೆ. ನೀವು ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಿಲ್ಲ ಅಂದರೆ ರೂಟ್ ಎಲ್ಲಿಂದ ತೋರಿಸುತ್ತೆ? ಸೊ ನಾವು ಎಲ್ಲಿ ಹೋಗಬೇಕು ಅನ್ನೋದು ಫಸ್ಟ್ ನಿರ್ಧಾರ ಮಾಡ್ಕೋಬೇಕು. ಇದಕ್ಕೆ ನಾವು ಫಿನಾನ್ಷಿಯಲ್ ಗೋಲ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಗೋಲ್ ಕ್ಲಿಯರ್ ಇರಬೇಕು. ಅಂದ್ರೆ ನಾನು ಸುಮ್ಮನೆ ಶ್ರೀಮಂತನಾಗಬೇಕು ಅಲ್ಲ, ಎಷ್ಟು ಶ್ರೀಮಂತನಾಗಬೇಕು, ನಿಮ್ಗೆ ಎಷ್ಟು ದುಡ್ಡು ಬೇಕು. ಈಗ ನಾನೊಂದು ಮನೆ ಕಟ್ಟಬೇಕು ಅಂತಿದ್ದೀರಾ, ಎಷ್ಟ್ರದ್ದು ಮನೆ ಕಟ್ಟಬೇಕು? ನಾನು 1 ಕೋಟಿಗೂ ಮನೆ ಕಟ್ಬೋದು, 10 ಕೋಟಿಗೂ ಮನೆ ಕಟ್ಬೋದು, 100 ಕೋಟಿಗೂ ಮನೆ ಕಟ್ಬೋದು, 1000 ಕೋಟಿಗೂ ಮನೆ ಕಟ್ಬೋದು. ನಿಮ್ಮ ಮೈಂಡಲ್ಲಿ ಕ್ಲಾರಿಟಿ ಇಸ್ ಪವರ್ ಅಂತ ನಾನು ಹೇಳ್ತೀನಿ.